ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಇತಿಹಾಸ ಪ್ರಸಿದ್ಧವಾದ ಕರ್ಮಸ್ಥಳ ಶ್ರೀ ಕ್ಷೇತ್ರ ಸನಿಯೂರು ಅನಿಯೂರು ಮತ್ತು ರಾಮೇಗೌಡದೊಡ್ಡಿಯ ಶ್ರೀ ಶಿವಾನಂದ ಸಿದ್ಧ ಆಶ್ರಮ ಪರಂಜ್ಯೋತಿ ಶ್ರೀ ಅಭಯ ಸನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಎದುರಾಗಲಿರುವ ಮಹಾಶಿವರಾತ್ರಿಯಂದು 30 ಅಡಿ ಎತ್ತರದ ಬೃಹತ್ ಶಿವಲಿಂಗಕ್ಕೆ ಕುಂಭಮೇಳದ ತ್ರಿವೇಣಿ ತೀರ್ಥ ಹಾಗೂ ಹಾಲಿನಿಂದ ಕುಂಭಾಭಿಷೇಕ ನಡೆಯಲಿದೆ. 6ನೇ ವರ್ಷದ ಮಹಾಶಿವರಾತ್ರಿಯ ಫೆಬ್ರವರಿ 15ರ ಭಾನುವಾರ ಬೆಳಿಗ್ಗೆ 11ರಿಂದ 16ರ ಸೋಮವಾರ ಬೆಳಿಗ್ಗೆ 6ರವರೆಗೆ 30 ಅಡಿ ಎತ್ತರದ ಶ್ರೀ ಸಿದ್ಧ ಬ್ರಹ್ಮಲಿಂಗೇಶ್ವರರಿಗೆ ಭಕ್ತಾದಿಗಳೇ ತಮ್ಮ ಕೈಯಿಂದ ಅಭಿಷೇಕ ಮಾಡುವ ಸೌಭಾಗ್ಯವಾಗಿದೆ. ಶಿವರಾತ್ರಿಯ ದಿನದ ಮಧ್ಯಾಹ್ನ 12ರಿಂದ ಬೆಂಗಳೂರಿನ ಬ್ರಹ್ಮ ಕಲಾತ್ಮಕ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕಲಾರಾತ್ರಿ ಸಂಗೀತ ನೃತ್ಯೋತ್ಸವ ನಡೆಯಲಿದೆ. ಮಧ್ಯಾಹ್ನ 12 ಗಂಟೆಯಿಂದ ಅನ್ನ ಸಂತರ್ಪಣೆ ನಡೆಯಲಿದ್ದು ಸಂಜೆ 5 ಗಂಟೆಗೆ ಜೂನಿಯರ್ ವಿಷ್ಣುವರ್ಧನ್, ಜೂನಿಯರ್ ಅಂಬರೀಶ್, ಜೂನಿಯರ್ ಶಂಕರ್ನಾಗ್ ತಂಡದವರಿಂದ ಹಾಸ್ಯ ಹಾಗೂ ಸಂಗೀತ ರಸಮಂಜರಿ ಕಾರ್ಯಕ್ರಮ ನಡೆಯಲಿದೆ ಎಂದು ಕರ್ಮಸ್ಥಳದ ಪೀಠಾಧ್ಯಕ್ಷರು ಶ್ರೀ ಶಿವಾನಂದಗಿರಿ ಸಿದ್ಧ ಸ್ವಾಮೀಜಿ ಅಖಂಡ ಭಕ್ತಾದಿಗಳಲ್ಲಿ ಮನವಿ ಮಾಡಿದ್ದಾರೆ. ಗುರುಭ್ಯೋ ನಮಃ. ಶ್ರೀ ಶಿವಾನಂದಗಿರಿ ಸಿದ್ಧಾಶ್ರಮದಿಂದ ಈ ಮಹಾಶಿವರಾತ್ರಿಯ ಹಬ್ಬದ ಒಂದು ಆಚರಣೆಗಾಗಿ ಎಲ್ಲ ಭಕ್ತರುಗಳಲ್ಲಿ ವಿನಂತಿ ಹಾಗೂ ಪ್ರಾರ್ಥನೆ. ಈ ಮಹಾಶಿವರಾತ್ರಿಯು ಸಕಲ ಜನರಿಗೂ ಆ ಎಲ್ಲ ಜನಗಳ ಕಷ್ಟ ಕಾರ್ಪಣ್ಯಗಳು, ರೋಗ ರುಜಿನಗಳು ಅಂತ್ಯವಾಗಿ ಅವರ ಜೀವನದ ಎಲ್ಲ ಕನಸುಗಳು ನನಸಾಗಲಿ ಅಂತ ಹೇಳಿ ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ಸಲ್ಲಿಸ್ತೀನಿ. ಇಡೀ ರಾಮನಗರ ಜಿಲ್ಲೆಗೆ ಅತ್ಯಂತ ಎತ್ತರವಾದ ಬೃಹದಾಕಾರವಾದ ಶಿವಲಿಂಗ ಒಂದು ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು ಕಬ್ಬಾಳು ರಸ್ತೆಯಲ್ಲಿರ್ತಕ್ಕಂಥ ಹನಿಯೂರು ಮತ್ತು ರಾಮೇಗೌಡನ ದೊಡ್ಡಿ ಗ್ರಾಮದ ಮಧ್ಯಭಾಗದಲ್ಲಿ ಸುಮಾರು 30 ಅಡಿ ಎತ್ತರದ ಬೃಹತ್ ಶಿವಲಿಂಗ ಪ್ರತಿಷ್ಠಾಪನೆಗೊಂಡು ಎಲ್ಲ ಜನರಿಗೂ ಇದರ ರುಚಿ ಸವಿಯನ್ನು ತಲುಪಿಸಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಈ ವರ್ಷವೂ ಕೂಡ ಪ್ರತಿ ವರ್ಷದಂತೆ ಕೋಟಿ ಬಿಲ್ವಾರ್ಚನೆಯನ್ನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಕೋಟಿ ಬಿಲ್ವಾರ್ಚನೆ ಅಂತ ಹೇಳಿದ್ರೆ 1 ಕೋಟಿ ಬಿಲ್ವ ಪತ್ರಗಳಿಂದ ಶಿವಲಿಂಗಕ್ಕೆ ಅರ್ಚನೆಯನ್ನು ಮಾಡಿ ರುದ್ರಾಭಿಷೇಕ, ರುದ್ರ ಹೋಮಗಳನ್ನು ಮಾಡಿ ಭಗವಂತನ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಸಬೇಕು ಅನ್ನೋ ಒಂದು ಸಂಕಲ್ಪ ನಮ್ಮ ಎಲ್ಲ ಸೇವಾಕರ್ತರಿಂದ ಆಗಿರತಕ್ಕಂಥದ್ದು. ನಾನು ಆಗಲೇ ಹೇಳಿದಾಗೆ 30 ಅಡಿ ಎತ್ತರದ ಶಿವಲಿಂಗಕ್ಕೆ ಯೂಶಲಿ ಯಾವುದೇ ದೇವಸ್ಥಾನಗಳಿಗೆ ನೀವು ಹೋದರೂ ಕೂಡ ಮಹಾಶಿವರಾತ್ರಿ ದಿನ ವಿಚಾರವಾಗಿ ನಾನು ಹೇಳಬೇಕಂತ ಹೇಳಿದ್ರೆ, ನೀವು ಹಣ ಕೊಟ್ಟು ತಗೊಂಡು ಹೋಗಿ ಕೊಟ್ಟಂಥ ಬಿಲ್ವ ಪತ್ರೆಯನ್ನೂ ಕೂಡ ಶಿವನ ಲಿಂಗದ ತಲೆಯ ಮೇಲೆ ಹಾಕಕ್ಕೆ ಹೋಗಲ್ಲ. ಯಾಕಂದರೆ ಆಗಾಗಲೇ ಅವರು ಎಲ್ಲ ರೀತಿಯ ಹೂವಿನಿಂದ ಅಲಂಕಾರ ಮಾಡಿಬಿಟ್ಟಿರ್ತಾರೆ. ಹಾಗಾಗಿ ನೀವು ಕೊಟ್ಟ ಬಿಲ್ವ ಪತ್ರೆ ಕೂಡ ಒಂದು ಮೂಲೆ ಸೇರಿಬಿಡುತ್ತೆ. ಮಹಾಶಿವರಾತ್ರಿಯ ದಿನ ಚಂದ್ರನ ಬೆಳಕಿನ ಕಿರಣದ ಜೊತೆ ಗಂಗಾ ನದಿಯ ತೀರ್ಥವನ್ನು ತಂದು ಹಾಲಿನ ಜೊತೆ ಸೇರಿಸಿ ಬಿಲ್ವಪತ್ರೆಯನ್ನು ಅಭಿಷೇಕ ಮಾಡಬೇಕು ಅಂತ ಹೇಳಿದರು. ಹಾಗೆ ಮಾಡೋದ್ರಿಂದ ಏನಾಗತ್ತೆ? ಯಾವ ಗಂಗಾ ನದಿಯ ತೀರ್ಥ, ಹಾಲು ಹಾಗೂ ಬಿಲ್ವಪತ್ರೆಯನ್ನು ನಾವು ಶಿವನ ಲಿಂಗದ ಮೇಲೆ ಮಹಾಶಿವರಾತ್ರಿಯ ದಿನದಂದು ಅಭಿಷೇಕ ಮಾಡೋದ್ರಿಂದ ನಮ್ಮ 7 ಜನ್ಮಗಳ ಪಾಪಕರ್ಮಗಳು ಕಳೆದು ಹೋಗುತ್ತೆ ಅಂತ ಹೇಳಿ ಆ ಕೃಷ್ಣ ಯಜುರ್ವೇದದಲ್ಲಿ ಒಂದು ಉಲ್ಲೇಖ ಇದೆ. ಆದರೆ ಇಷ್ಟೂ ವರ್ಷಗಳು ನಾವು ಮಾಡ್ಕೊಂಡು ಬಂದಿರತಕ್ಕಂಥ ಈ ಮಹಾಶಿವರಾತ್ರಿ ಹಬ್ಬ ಹೇಗಿತ್ತಪ್ಪ ಅಂತ ಹೇಳಿದ್ರೆ, ಉಪವಾಸ ಇರ್ತೇವೆ, ಶಿವನ ಧ್ಯಾನ ಮಾಡ್ತೇವೆ, ಆದರೆ ಒಂದು ಬಿಲ್ವಪತ್ರ ಎಲೆ ಕೂಡ ನಾವು ಶಿವಲಿಂಗದ ಮೇಲೆ ಹಾಕ್ಲಿಕ್ಕೆ ನಮಗೆ ಅವಕಾಶ ಇವತ್ತಿನವರೆಗೆ ಯಾರು ಕೊಟ್ಟಿರಲಿಲ್ಲ. ಆದರೆ ಈ ಒಂದು ಆಶ್ರಮದಲ್ಲಿ ಬೃಹತ್ ಶಿವಲಿಂಗಕ್ಕೆ ನೀವೇ ನಿಮ್ಮ ಕೈಯಾರೆ ಋಷಿಕೇಶದಿಂದ ಅಂದರೆ ಉತ್ತರ ಭಾರತದ ಗಂಗಾ ನದಿಯನ್ನು ತಂದು ಹಾಲು, ಗಂಗಾ ನದಿ ಹಾಗೂ ಬಿಲ್ವಪತ್ರೆಯನ್ನು ನಾವು ನಿಮಗಿಲ್ಲಿ ವ್ಯವಸ್ಥಿತ ಮಾಡಿರ್ತೇವೆ. ಆ ವ್ಯವಸ್ಥೆಯನ್ನು ಉಪಯೋಗಿಸ್ಕೊಂಡು, ಅವಕಾಶವನ್ನು ಬಳಸ್ಕೊಂಡು
ನಿಮ್ಮ 7 ಜನ್ಮಗಳ ಪಾಪ ಕರ್ಮಗಳನ್ನ ಕಳ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಅವಕಾಶವನ್ನು ನಾವಿಲ್ಲಿ ಮಾಡಿಕೊಟ್ಟಿದ್ದೇವೆ. ದಯವಿಟ್ಟು ಎಲ್ಲ ಭಕ್ತರುಗಳಲ್ಲಿ ಒಂದು ಪ್ರಾರ್ಥನೆ, ಯಾವ ಭಕ್ತರಿಗಾಗಿ ಈ ಒಂದು ಕ್ಷೇತ್ರ ಉದ್ಭವಗೊಂಡಿದೆಯೋ, ಯಾವ ಭಕ್ತರ ಪಾಪಕರ್ಮಗಳು ಕಳಿಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಸೇವೆ ಸತತವಾಗಿ ನಡೀತಾ ಬರ್ತಾ ಇದೆಯೋ, ಆ ಕ್ಷೇತ್ರದಲ್ಲಿ ಇರತಕ್ಕಂಥದ್ದು ಈ 30 ಅಡಿ ಶಿವಲಿಂಗದ ಕೋಟಿ ಬಿಲ್ಲುವಾರ್ಚನೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡಿ ಅಂತ ಹೇಳಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ.